ಎಲ್ಲರಿಗೂ ನಮಸ್ಕಾರ. ಲರ್ನ್ ವಿತ್ ಚೇತನ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆಧಾರದ ಸುಸ್ವಾಗತ. ಇಂದಿನ ದಿನ ನಾವು 10ನೇ ತರಗತಿಯ ಹಿಂದಿ ವಿಷಯದ 3 ಅಂಕದ ಪ್ರಮುಖ ಪ್ರಶ್ನೋತ್ತರಗಳನ್ನು ನೋಡ್ತಾ ಹೋಗೋಣ. ಈ ಒಂದು 3 ಅಂಕದ ಪ್ರಶ್ನೆಗಳು ನಾಳೆ ನಡೀತಕ್ಕಂತಹ ರಾಜ್ಯ ಮಟ್ಟದ 3ನೇ ಪೂರ್ವ ಸಿದ್ಧತಾ ಪರೀಕ್ಷೆಯ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ 100ಕ್ಕೆ 100% ಇವೇ ಬರ್ತವೆ ಅಂತ ನಾನು ಭರವಸೆ ಕೊಡ್ತೀನಿ. ಸೊ ಅಂತಹ ಇಂಪಾರ್ಟೆಂಟ್ ಪ್ರಶ್ನೆಗಳನ್ನು ನಿಮ್ಮ ಮುಂದೆ ತರಲಿಕ್ಕೆ ಪ್ರಯತ್ನವನ್ನು ಪಟ್ಟಿದ್ದೇವೆ. ಸೊ ಈ ಒಂದು ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ, ನಿಮಗೆ ಇಷ್ಟ ಆಗಿದ್ದರೆ ಮಾತ್ರ ಲೈಕ್ ಮಾಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ಇವು ಪ್ರಶ್ನೆ ಸಂಖ್ಯೆಗಳು 25ರಿಂದ 31ರವರೆಗೂ ಇರ್ತವೆ, ಇಂಪಾರ್ಟೆಂಟ್ ಆಗಿರ್ತದೆ. ಸೊ ಸ್ವಲ್ಪ ನೋಡ್ತಾ ಹೋಗೋಣ. ಸೊ ಬನ್ನಿ, ಒಟ್ಟು 3 ಅಂಕದ ಪ್ರಶ್ನೆಗಳಿವು. ಭಾರತ್ ಮಾಕೆ ಪ್ರಕೃತಿ ಸೌಂದರ್ಯ ಕಾ ವರ್ಣನ್ ಕೀಜಿಯೆ ಅಂತ ಇದೆ. ಸೊ ವೆರಿ ಇಂಪಾರ್ಟೆಂಟ್ ಪ್ರಶ್ನೆಗಳಿವು ಎಲ್ಲವೂ. ಭಾರತ್ ಆನ್ಸರ್ ನೋಡಿ, ಭಾರತ್ ಮಾಕೆ खेत हरे भरे है, वन उपवन फल फूलों से भरे हुई है, यहाँ खनिजों की व्यापक खजाना ही है, माँ अपने बच्चों को मुक्त हाथ से सुख संपत्ति और धन धाम को ಬಾಂಟ್ ರಹಿ ಹೈ ಅಂತ ಬರೆದ್ರೆ ನಿಮಗೆ 3 ಅಂಕಗಳು ಸುಲಭವಾಗಿ ಸಿಗ್ತವೆ. ನೋಡ್ರಿ, ಹಿಂದಿ ಅನ್ನೋ ವಿಷಯ ಇದು ಸ್ಕೋರಿಂಗ್ ಸಬ್ಜೆಕ್ಟ್. ನೀವು ಹೆಚ್ಚು ಏನು ಮಾಡಬೇಕು, ಇದರಲ್ಲೇ ಸ್ಕೋರನ್ನು ಮಾಡ್ಕೋಬೇಕು. ಅಷ್ಟು ಈಸಿ ಆದಂಥ ಪ್ರಶ್ನೆಗಳು ರಿಪೀಟೆಡ್, ಪ್ರತಿ ಸಲನ ಹೆಚ್ಚು ಬಾರಿ ರಿಪೀಟೆಡ್ ಆದ ಪ್ರಶ್ನೆಗಳೇ ಬರ್ತವೆ ಇಲ್ಲಿ. ಓಕೆನಾ? ಇನ್ನು ನೆಕ್ಸ್ಟ್ 2ನೇ ಪ್ರಶ್ನೆ ನೋಡಿ, ಮಾತೃಭೂಮಿಕಾ ಸ್ವರೂಪ್ ಕೈಸೆ सुशोभित है ಅಂತ ಇದೆ. मातृभूमि के एक हाथ में न्याय पताका है, दूसरे हाथ में ज्ञान दीप है, आज मातृभूमि के साथ कोटि कोटि लोग हैं, सारे नगर और ग्रामों में जय हिंद नाद गूंज रही है ಅಂತ ಬರೆದ್ರೆ 3 ಅಂಕ ಸುಲಭವಾಗಿ ಸಿಗ್ತದೆ. ಇನ್ನು ನೆಕ್ಸ್ಟ್ ಪ್ರಶ್ನೆ ನೋಡಿ, ಗಿಲ್ಲು की कार्यकलाप के बारे में लिखी ಅಂತ ಇದೆ. गिल्लू को महादेवी जी ने बड़े प्रेमी से पाला पासा ता ಅಂತ ಇದೆ, ಪಾಲಾ ಪಾಸಾತ ಅಂತ. ನೆಕ್ಸ್ಟ್ ಪಾಯಿಂಟು, ಗಿಲ್ಲು ಅಪ್ನೆ ಘರ್ ಮೇ झूलता रहता था ಅಂತ ಇದೆ. ಸೊ ಹೌದಾ? ಸೊ लेखिका को आकर्षित करने के लिए तरह तरह के उपाय करता था, घंटों तक मेज पर रखी लिफाफे में दीवार के सहारे खड़ा रहा था ಅಂತ ಇದೆ. ಸೊ ಇದು 3 ಅಂಕದ ಪ್ರಶ್ನೆ. ಓಕೆ, ಇಂಪಾರ್ಟೆಂಟು, ಸ್ವಲ್ಪ ದೊಡ್ಡದಿದೆ. ಸುಧಾರಿಸ್ಕೊರಿ. ಇದನ್ನು 4 ಮಾರ್ಕು ಕೆಲವೊಮ್ಮೆ ಕೇಳಿರ್ತಾನೆ. ಸೊ ಹಾಗಾಗಿ ಸುಂದರವಾದಂತಹ ಪ್ರಶ್ನೆ ಅಂತಲೇ ಹೇಳ್ಬೋದು ಇದನ್ನ. ಸೊ 3 ಅಂಕ ಸುಲಭವಾಗಿ ಪಡಿಬೋದು. ಕೆಲವೊಮ್ಮೆ 4 ಅಂಕ ಕೇಳಿದ್ರೆ 4 ಅಂಕನೂ ಕೂಡ ಬರೀರಿ. ಹಾಗೆ ನೆಕ್ಸ್ಟ್ ಪ್ರಶ್ನೆ ನೋಡಿ, ಗಿಲ್ಲುಕೆ ಪ್ರತಿ ಮಹಾದೇವಿ ವರ್ಮಾಜಿ ಕಿ ಮಮತಾ ಕಾ ವರ್ಣನ್ ಕೀಜಿಯೆ ಅಂತ ಇದೆ. ಹೌದಾ? ಅಂದರೆ ಮಹಾದೇವಿ ವರ್ಮಾಜಿ ಅವರ ಮಮತೆಯನ್ನು ವರ್ಣನೆ ಮಾಡಿ ಅಂತ ಕೇಳಿದ್ದಾನೆ ಪ್ರಶ್ನೆನ. ಹೌದಾ? ಮಹಾದೇವಿ ವರ್ಮಾ ಅವ್ರ ಬಗ್ಗೆ ವಿಶೇಷ ವರ್ಣನೆ ಕೇಳಿದ್ದಾನೆ. ಸೊ 3 ಅಂಕದ ಪ್ರಶ್ನೆ ಆಗಿರ್ತದೆ ಇದು. ಸೊ ಆನ್ಸರ್ ಇದೆ ಇಲ್ಲಿ. ಹೌದಾ? ಮಹಾದೇವಿಯವರ ಬಗ್ಗೆ. ಇನ್ನು ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಪ್ರಶ್ನೆ ಇದೆ ಇಲ್ಲಿ, ಮುಖ್ಯ ಮುಕ್ಸೋ ಚಾಹಿಯೆ ಕಾನ್ ಪಾನ್ ಕೋ ಏಕ್ ಪಾಲೈ ಪಾಸೈ ಸಕಲ್ ಅಂಗ್ ತುಳಸಿ ಸಹಿತ್ ವಿವೇಕ್ ಅಂತ ಪ್ರಶ್ನೆ ಕೇಳಿದ್ದಾನೆ. ಹೌದಾ? ಸೊ ಇದನ್ನು ಭಾವಾರ್ಥ ಬರೀಬೇಕಾಗ್ತದೆ ನೀವು. 3 ಅಂಕದ ಪ್ರಶ್ನೆ. ಹೌದಾ? ಹಿಂದಿಯಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ಕ್ವಶನನ್ನು ನೀವು ಅದರ ಒಂದು ವಾಕ್ಯವನ್ನು ದೋಹೆ ಅಂತ ಏನು ಕರಿತೀವಲ್ಲ ಅದನ್ನು ಸೊ ಹಿಂದಿಯಲ್ಲಿ ವರ್ಣನೆಯನ್ನು ಮಾಡಬೇಕಾಗ್ತದೆ ನೀವು. ಹೌದಾ? ಇನ್ನು ಅದೇ ರೀತಿ ದಯಾ ಧರ್ಮ ಕಾ ಮೂಲ ಹೈ, ಪಾಪ ಮೂಲ ಅಭಿಮಾನ, ತುಳಸಿ ದಯಾನ ಚಾಡಿಯೆ, ಜಬ್ ಲಗ್ ಗಟ್ ಮೇ ಪ್ರಾಣ್ ಅಂತ ಇದೆ. ಸೊ ಇದರ ಭಾವಾರ್ಥವನ್ನು ಬರೀಬೇಕಾಗ್ತದೆ. ಹೌದಾ? ವಿಡಿಯೋನ ಪಾಸ್ ಮಾಡ್ಕೊಂಡು ನೀಟಾಗಿ ನೋಡಿ. 3 ಅಂಕ ನೋಡಿ, 2ರಿಂದ 3 ಲೈನ್ ಬರೆದ್ರೆ 3 ಅಂಕ ಸಿಗ್ತಾವೆ ರೀ. ಅತ್ಯಂತ ಸುಲಭವಾದಂಥ ಸಬ್ಜೆಕ್ಟ್ ಇದು. ಅತ್ಯಂತ ಈಸಿಯಾಗಿ ನೀವು ಸ್ಕೋರನ್ನು ಮಾಡ್ತಕ್ಕಂಥ ಸಬ್ಜೆಕ್ಟ್ ಇದು. ಓಕೆನಾ? ಇನ್ನು 3ನೇ ಪ್ರಶ್ನೆ ನೋಡಿ, ಅದೇ ರೀತಿ ಭಾವಾರ್ಥದ್ದು, ರಾಮ್ ನಾಮ್ ಮಣಿದೀಪ್ ಗರು ಜಿಹ ದೇಹರಿ ದ್ವಾರ್ ಅಂತ ಇದೆ. ತುಳಸಿ ಬೀತರ್ ಬಹೀರೋ ಜೋ ಚಾಹಿಸಿ ಉಜಿಯಾರ್ ಅಂತ ಇದೆ. ಸೊ ಹೌದಾ? ಸೊ ಈ ಒಂದು ಪ್ರಶ್ನೆಯನ್ನು ನೀವು ಏನು ಮಾಡಬೇಕು, ಈ ಒಂದು ದೋಹೆಯನ್ನು ನಾವು ಹಿಂದಿಯಲ್ಲಿ ಅನುವಾದ ಮಾಡಬೇಕು, ಬರೀಬೇಕು. ಅದ್ರ ಬಗ್ಗೆ ಭಾವಾರ್ಥ ಬರೀಬೇಕು. ಹೌದಾ? ಕನ್ನಡದಲ್ಲಿ ಹೆಂಗೆ ಪದ್ಯವನ್ನು ಕೊಟ್ಟು ಭಾವಾರ್ಥ ಬರೀರಿ ಅಂತ ಕೇಳ್ತಾನೆ, ಹಾಗೆ ಇಲ್ಲಿ ದೋಹೆಯನ್ನು ಕೊಟ್ಟು ಭಾವಾರ್ಥವನ್ನು ಬರೀರಿ ಅಂತ ಕೇಳ್ತಾನೆ. ಹೌದಾ? ಇವು ದೋಹೆಗೆ 3 ಅಂಕ ಆಯಿತು. ಇನ್ನು ನೋಡ್ರಿ, ನೆಕ್ಸ್ಟ್ ಪ್ರಶ್ನೆಗಳು ಬರ್ತವೆ. ಸೋಷಿಯಲ್ ನೆಟ್ವರ್ಕಿಂಗ್ ಏಕ ಕ್ರಾಂತಿಕಾರಿ ಕೋಸ್ ಹೈ ಕೈಸೆ ಅಂತ ಕೇಳಿದ್ದಾನೆ. ಆಜ್ ಇಂಟರ್ನೆಟ್ಗೆ ಬಿನಾ ದುನಿಯಾ ಟಪ್ ಪಡ್ ಜಾಯಿಗೆ. ಹೌದಾ? ಇಂಟರ್ನೆಟ್ ಅಂದರೆ ಏನು ಸೋಷಿಯಲ್ ನೆಟ್ವರ್ಕ್ ಐತಲ್ಲ, ಇದು ಕ್ರಾಂತಿಕಾರಿಯಾಗಿದೆ ಹೇಗೆ ಅನ್ನೋದನ್ನು ನೀವು ಬರಿಬೇಕಾಗ್ತದೆ ನಿಮ್ಮ ಮಾತುಗಳಲ್ಲಿ. ಹೌದಾ? ಇಂಟರ್ನೆಟ್ ಬಗ್ಗೆ. ಹೌದಾ? ಸೊ 3 ಅಂಕ ಸುಲಭವಾಗಿ ಸಿಗ್ತದೆ. ಈಸಿ ಆದಂಥ ಪ್ರಶ್ನೆ, ಸಾಕಷ್ಟು ಬಾರಿ ರಿಪೀಟೆಡ್ ಆದಂಥದ್ದು ಇದು. ಹೌದಾ? ಇದನ್ನ ವಿಡಿಯೋ ಪಾಸ್ ಮಾಡ್ಕೊಂಡು ನೋಟ್ ಮಾಡ್ಕೊಳ್ಳಿ. ವೆರಿ ಇಂಪಾರ್ಟೆಂಟ್ ಪ್ರಶ್ನೆ, ನಾಳೆ ಬಂದೇ ಬರ್ತದೆ ಅಂತ ಹೇಳ್ತೇನೆ. ಇನ್ನು ನೆಕ್ಸ್ಟು
ವಿಡಿಯೋ ಕಾನ್ಫರೆನ್ಸ್ಗೆ ಬಾರೆ ಮೇಲೆ ಲಿಖಿಯೇ ಅಂತ ಇದೆ. ವಿಡಿಯೋ ಕಾನ್ಫರೆನ್ಸ್ ಬಗ್ಗೆ ನೀವು ಬರೀರಿ ನಿಮ್ಮ ಮಾತುಗಳಲ್ಲಿ ಅಂತ ಪ್ರಶ್ನೆ ಕೊಟ್ಟಿದ್ದಾನೆ ನೋಡ್ರಿ. ದುನಿಯಾ ಕೆ ಕಹಿ ದೇಶೋं के प्रतिनिधियों के साथ 8 और 10 दूरदर्शन के पर्दे पर चर्चा कर सकते हैं. हौदा एक ही कमरे में बैठकर विभिन्न देशों में रहने वाले लोगों के साथ विचार विनिमय कर सकते हैं. हौदा हागे जैसे आपस में बैठकर चर्चा करते हैं वैसे ही दूर दूर के देश में रहने वालों से चर्चा कर सकते हैं. इससे समय और पैसे दोनों की बचत होती है ಅಂತ ಬರೆದ್ರೆ ನಿಮಗೆ 3 ಅಂಕ ಸುಲಭವಾಗಿ ಸಿಗ್ತದೆ. ಸೊ ವೆರಿ ಇಂಪಾರ್ಟೆಂಟ್ ಪ್ರಶ್ನೆಗಳು ಇವೆಲ್ಲ. 9 ಪ್ರಶ್ನೆಗಳು ಕಂಡು ಬರ್ತವೆ. 3 ಅಂಕ ಅಂದರೆ 27 ಅಂಕಗಳು ಇದೇ ಒಂದು ಕಾನ್ಸೆಪ್ಟಲ್ಲಿ ಅಡಿಯಲ್ಲೇ ಬರ್ತದೆ. ಹೌದಾ. ಸೊ ನೆಕ್ಸ್ಟ್ ನೋಡಿ, ಸಿಯಾರಾಮ್ ಶರಣ್ ಗುಪ್ತ ಜಿ ಸಮಯ ಕಿ ಪಹಚಾನ್ ಕವಿತಾ ದ್ವಾರ ಕ್ಯಾ ಕಹತಾ ಚಾಹಿಯೇ ಅಂತ ಇದೆ. ಹೌದಾ. ಸೊ ನೋಡ್ರಿ, ಇಷ್ಟಕ್ಕಂತ ಆನ್ಸರ್ ಇದೆ. 2 ಅಂಕ 3 ಅಂಕನ ಕೇಳ್ಬೋದು, ಕೆಲವೊಮ್ಮೆ 4 ಅಂಕದ್ದು ಕೇಳ್ಬೋದು. ಹೌದಾ. ಆನ್ಸರ್ ನೋಡಿ, ಸಮಯ ಬಹುತ್ अनमोल है, समय का महत्व धन से भी ज़्यादा है, जो भी करना है तो अभी करना चाहिए, बहाना नहीं बनाना चाहिए, समय देश का दिया हुआ अति अनुपम धन है, समय ही जीवन है. हौदा. हागे समय को कोने से पछताना पड़ेगा, जो समय को साथी बना लेगा है वही सफल होते हैं ಅಂತ ಬರೆದ್ರೆ ನಿಮ್ಮ 3 ಅಂಕ ಸಿಗ್ತದೆ, ಈಸಿಯಾಗಿ ಸಿಗ್ತದೆ. ಹೌದಾ. ವೆರಿ ಇಂಪಾರ್ಟೆಂಟ್. ಇನ್ನು ಸಮಯಕ ಸದುಪಯೋಗ ಕೈಸೆ ಕರ್ನಾ ಚಾಹಿಯೇ ಅಂತ ಕೇಳಿದಾನೆ. ಆನ್ಸರ್ ನೋಡ್ತಾ ಹೋಗೋಣ. ಪ್ರತಿ ಕ್ಷಣ ಈಶ್ವರ್ का दिया हुआ समय मानकर काम करना चाहिए, काम करने का जो अवसर मिलता है उसे व्यर्थ जाने नहीं देता चाहिए ಅಂತ ಬರಿಬೇಕು. ಹೌದಾ. ಅಷ್ಟೇ ಅಲ್ಲದೆ आलस और बहाना बताना छोड़कर मेहनत से काम करना चाहिए, समय पर काम करना चाहिए ಅಂತ ಬರಿಬೇಕಾಗ್ತದೆ. ಸೊ ಇಷ್ಟು ಬರೆದ್ರೆ ನಿಮಗೆ 3 ಅಂಕ ಸುಲಭವಾಗಿ ದೊರೀತದೆ. ಮತ್ತು ಅದೇ ರೀತಿ ಸಮಯದ ಬಗ್ಗೆ ಇನ್ನೊಂದು ಪ್ರಶ್ನೆ ಇದೆ ನೋಡಿ. समय की पहचान कविता में अंतिम 4 पंक्तियों में कवि क्या कहना चाहिए. ಕೊನೆಯ 4 ಸಾಲುಗಳಲ್ಲಿ ಕವಿ ಸಮಯದ ಬಗ್ಗೆ ಏನು ಹೇಳಿದರು ಅಂತ ಇದೆ. ಆನ್ಸರ್ ನೋಡ್ತಾ ಹೋಗೋಣ. कवि सिया शरण गुप्त जी अपने समय की पहचान कविता में कहने की जो भी काम करना है उसे मन लगाकर करना है, ಮನಸ್ಸಲ್ಲಿ ಮಾರ್ಗ ಅಂದರೆ ಮನಸ್ಸು ಕೊಟ್ಟು ಎಲ್ಲ ಕೆಲಸಗಳನ್ನು ಮಾಡಬೇಕು ಅಂತ. ಹೌದಾ. दूसरों पर नहीं हम पर विश्वास रखना चाहिए, ನಮ್ಮ ಮೇಲೆ ನಾವು ವಿಶ್ವಾಸವನ್ನು ಇಡಬೇಕು. ಸಂದೇಹ ಕೋ ಭಗಾನಾ चाहिए, ಸಂದೇಹವನ್ನು ಮಾಡಬಾರ್ದು ನಮ್ಮ ಮೇಲೆ ನಾವು. खोया हुआ समय फिर कभी वापस नहीं आए, ಕಳೆದು ಹೋದ ಸಮಯ ಮತ್ತೆ ಸಿಗುವುದಿಲ್ಲ. इसीलिए समय का हर क्षण को ಸದುಪಯೋಗ ಕರ್ನಾ चाहिए, ಆದ್ದರಿಂದ ನಾವು ಸಮಯವನ್ನು ಸದುಪಯೋಗ ಮಾಡ್ಕೋಬೇಕು ಅಂತ ಸಿಯಾ ಶರಣ್ ಗುಪ್ತ ಅವರು ಕೊನೆಯ 4 ಸಾಲುಗಳಲ್ಲಿ ತಮ್ಮ ಪದ್ಯದಲ್ಲಿ ತಿಳಿಸಿರ್ತಾರೆ. ನೆಕ್ಸ್ಟ್ ನೋಡ್ರಿ, ಧೀರಜ್ ಸಕ್ಸೇನಾ ಕೋ ಬುದ್ಧಿಮಾನ್ ರೋಬೋಟ್ ಕಿ ಜरूरत क्यों थी ಅಂತ ಇದೆ. ಹಾಗೆ ಅದೇ ರೀತಿ ಅಥವಾ ಪ್ರಶ್ನೆ ನೋಡಿ, ಧೀರಜ್ सक्सेना ने घरेलू कामकाज के लिए रोबोट रखने का निर्णय क्यों लिया ಅಂತ ಇದೆ. ಯಾಕೆ ತಗೊಂಬಂದ ಅಂತ ರೋಬೋಟ್ನ, ಅದ್ರ ಬಗ್ಗೆ ಆನ್ಸರ್ ಇದೆ ನೋಡಿ. ಸೊ ವಿಡಿಯೋ ಪಾಸ್ ಮಾಡ್ಕೊಂಡು ಆನ್ಸರ್ ನೋಡಿ, ಓಕೆನಾ. ಇನ್ನು ನೆಕ್ಸ್ಟು ರೋಬೋನಿಲ್ ಅವ್ರ ರೋಬೋದೀಪ್ ಹೌದಾ ಕಿ ಮುಲಾಕಾತ್ ಕಾ ವರ್ಣನ್ ಕೀಜಿಯೇ ಅಂತ ಕೊಟ್ಟಿದ್ದಾನೆ. ಹೌದಾ. ರೋಬೋನಿಲ್ ಮತ್ತು ರೋಬೋದೀಪ್ का वर्णನೆ ಮಾಡಬೇಕಾಗ್ತದೆ. ಹೌದಾ. ರೋಬೋನಿಲ್ सक्सेना परिवार का सेवक था, वह रोज शाम को शेरू को टहलाने के लिए ले जाता था ಅಂತ ಬರಿಬೇಕು. ಹಾಗೆ उसी मोहल्ले में शर्मा परिवार भी था ಅಂತ ಇದೆ. नेक्स्ट शर्मा परिवार का सेवक रोबोदीप था, वह इब्रू ಅಂದರೆ कुत्ते ಅಂತ ಇದೆ को टहलाने के लिए ले जाता था, ऐसे में एक दिन दोनों के मुलाकात हुई ಅಂತ ಬರೆದ್ರೆ 3 ಅಂಕ ಈಸಿಯಾಗಿ ಸಿಗ್ತದೆ. ಹೌದಾ. ಸೊ ಅದೇ ರೀತಿ रोबोनिल ने रोबोजित को क्या समझाने की कोशिश की ಅಂತ ಇದೆ. ಸೊ ಹೌದಾ. ರೋಬೋನಿಲ್ ಅವರು ರೋಬೋಜಿತ್ಗೆ ಏನನ್ನು ತಿಳಿಸ್ಲಿಕ್ಕೆ ಪ್ರಯತ್ನವನ್ನು ಪಟ್ಟರು ಅನ್ನೋದಿದೆ. ಹಾಗೆ बचेंद्री पाल के परिवार का परिचय दीजिए ಅಂತ ಕ್ವಶನ್ ಇದೆ. ಹೌದಾ. बचेंद्री का जन्म एक साधारण भारतीय परिवार में हुआ था, माता ईसा देई नेगी और पिता किशन पाल सिंह था. वे अपने माता पिता के 5 संतानों में तीसरी थी. बचेंद्र के बड़े भाई को
ಪಹಾಡೋ ಪರ್ ಜಾನ ಅಚ್ಚಾ ಲಗ್ತಾ ತಾ ಅಂತ ಬರೆದ್ರೆ ನಿಮಗೆ 3 ಅಂಕಗಳು ಈಸಿಯಾಗಿ ಸಿಗ್ತದೆ. ಹೌದಾ? ಹಾಗೆ ಭಜೇಂದ್ರ ಪಾಲ್ ಅವರ ಜೀವನ ಬಚ್ಪನ್ ಕೈಸೆ ತಾ, ಬಚ್ಪನ್ ಅಂದರೆ ಬಾಲ್ಯ ಜೀವನ ಹೇಗೆ ಇತ್ತು ಅನ್ನೋ ಒಂದು ಪ್ರಶ್ನೆ ಇದೆ. ಈಸಿಯಾಗಿರ್ತಕ್ಕಂಥ ಪ್ರಶ್ನೆ. ಅದೇ ರೀತಿ ಬಚೇಂದ್ರಿನಿ ಪಹಾಡ್ ಪರ್ ಚಡ್ನೆ ಕಿ ತಯಾರಿ ಕಿಸ್ ಪ್ರಕಾರ ಕಿ ಅಂದರೆ ವೆರಿ ವೆರಿ ಇಂಪಾರ್ಟೆಂಟ್ ಇದು. ಸೊ ಬಚೇಂದ್ರ ಪಾಲ್ ಅವರು ಒಂದು ಆ ಮೌಂಟ್ ಎವರೆಸ್ಟ್ ಏನು ಪಹಾಡನ್ನು ಏರ್ಲಿಕ್ಕೆ ಪ್ರಯತ್ನವನ್ನು ಪಟ್ಟರಲ್ಲ, ಸೊ ಅದಕ್ಕೆ ಹೆಂಗೆ ತಯಾರಿ ಮಾಡ್ಕೊಂಡಿದ್ರು ಆ ಒಂದು ಹತ್ತಕ್ಕ ಅಂತ ಕೇಳಿದ್ದಾನೆ. ಸೊ ನೆಕ್ಸ್ಟು ದಕ್ಷಿಣಿ ಶಿಖರ್ ಪರ್ ಬಡ್ತೆ ಸಮಯ ಬಚೇಂದ್ರಿಕೋ ಅನುಭವಕ್ಕೆ ಬಾರೆ ಮೇಲಿಕೆ. ಆ ಒಂದು ದಕ್ಷಿಣ ಶಿಖರದವನು ಏರುವಾಗ ಅವರ ಒಂದು ಅನುಭವ ಹೇಗಿತ್ತು, ಏನಾಯಿತು ಅವರಿಗೆ ಅಂತ ಅನ್ನೋದನ್ನು ಬರಿಬೇಕಾಗ್ತದೆ. ಈಸಿಯಾಗಿರ್ತಕ್ಕಂಥ ಪ್ರಶ್ನೆ ಇದು. ನೆಕ್ಸ್ಟ್ ಪ್ರಶ್ನೆ, ಕರ್ನಾಟಕಕ್ಕೆ ಪ್ರಾಕೃತಿಕ ಸೌಂದರ್ಯಕ್ಕೆ ವರ್ಣನೆ ಕಿಜಿ ಅಂತ ಇದೆ. ಸೊ ವೆರಿ ವೆರಿ ಇಂಪಾರ್ಟೆಂಟ್, ಸಾಕಷ್ಟು ಬಾರಿ ರಿಪೀಟೆಡ್ ಆದಂಥ ಪ್ರಶ್ನೆ ಇದು. ಸೊ ಇದನ್ನ ವಿಡಿಯೋನ ಪಾಸ್ ಮಾಡ್ಕೊಂಡು ನೋಡ್ಕೊಳ್ಳಿ. ಓಕೆ, ಅದೇ ರೀತಿ ಇನ್ನು ನೀವು ಹಲವಾರು 3 ಅಂಕದ ಪ್ರಶ್ನೆಗಳಿದ್ದಾವೆ. ನೆಕ್ಸ್ಟ್ ನೋಡಿ, ಕರ್ನಾಟಕಕ್ಕೆ ಶಿಲ್ಪಕಲಾ ಏವ್ ವಾಸ್ತುಕಲಾಕ ವರ್ಣನ್ ಕಿಜಿ ಅಂತ ಕೊಡ್ತಾನೆ, ಅಥವಾ ಪರಿಚಯ ದೀಜಿಯೇ, ಕರ್ನಾಟಕದ ವಾಸ್ತುಶಿಲ್ಪದ ಶಿಲ್ಪಕಲೆಯ ಬಗ್ಗೆ ವರ್ಣನೆಯನ್ನು ಮಾಡಿ ನಿಮ್ಮ ಮಾತುಗಳಲ್ಲಿ ಅಂತ ಇದೆ. ಸೊ ಇಂಪಾರ್ಟೆಂಟ್ ಪ್ರಶ್ನೆ ಇದು. ಸೊ ನಿಧಾನವಾಗಿ ವಿಡಿಯೋನ ಪಾಸ್ ಮಾಡ್ಕೊಂಡು ಆನ್ಸರ್ನ ನೋಡ್ಕೊಳ್ಳಿ. ಓಕೆನಾ? ವೆರಿ ವೆರಿ ಇಂಪಾರ್ಟೆಂಟ್, ನಾಳೆ ಪಕ್ಕ ಬರ್ತದೆ ಇಂತಹ ಪ್ರಶ್ನೆಗಳು. ಹೌದಾ? ಸೊ ನೆಕ್ಸ್ಟು ಕನ್ನಡ ಭಾಷಾ ತಥಾ ಸಂಸ್ಕೃತಿಕೋ ಕರ್ನಾಟಕ ಸೆ ಸಾಹಿತ್ಯಕಾರೋं की ಕ್ಯಾ ದೇನ್ ಹೈ ಅಂತ ಇದೆ. ಕನ್ನಡ ಭಾಷೆ ಬಗ್ಗೆ, ಸಂಸ್ಕೃತಿ ಮತ್ತು ಕರ್ನಾಟಕದ ಸಾಹಿತ್ಯಕಾರರ ಅವರ ಒಂದು ವಿಷನ್ ಹೇಗಿದೆ ಅನ್ನೋದನ್ನು ನೀವು ನಿಮ್ಮ ಮಾತುಗಳಲ್ಲಿ ಬರಿಬೇಕಾಗ್ತದೆ. ಹೌದಾ? ಯಾರ್ಯಾರು ಅವರು ಕವಿಗಳು, ಪಂಪ ಆಗಿರ್ಬೋದು, ರನ್ ಆಗಿರ್ಬೋದು, ಪೊನ್ನ ಆಗಿರ್ಬೋದು, ಕುಮಾರವ್ಯಾಸ, ಹರಿಹರ, ರಾಘವಾಂಕ ಅವ್ರ ಬಗ್ಗೆ ನೀವು ಬರಿಬೇಕಾಗ್ತದೆ. ಹೌದಾ? ಸಾಹಿತ್ಯಕಾರರ ಬಗ್ಗೆ, ಕವಿಗಳ ಬಗ್ಗೆ. ಹೌದಾ? ಸೊ ಇದು ನೆಕ್ಸ್ಟು 3 ಅಂಕದ ಪ್ರಶ್ನೆಗಳು ಇಲ್ಲಿಗೆ ಮುಕ್ತಾಯವಾದವು. ಸೊ ಇನ್ನೊಂದು ವಿಡಿಯೋದಲ್ಲಿ ನಾವು ಮುಂದಿನ ವಿಡಿಯೋದಲ್ಲಿ 4 ಅಂಕಗಳು ಮತ್ತು 2 ಅಂಕಗಳ ಪ್ರಶ್ನೆಗಳನ್ನು ನಾವು ನಿಮ್ಮ ಮುಂದೆ ತರಲಿಕ್ಕೆ ಪ್ರಯತ್ನವನ್ನು ಮಾಡ್ತೇವೆ. ಅಷ್ಟೇ ಅಲ್ಲದೆ ಇಲ್ಲಿ ಕನ್ನಡದಲ್ಲಿ ಅನುವಾದಕ್ಕೆ ಈಸಿ ಅಂತ ಇದೆ. ಸೊ ಆ ಕನ್ನಡದಲ್ಲಿ ಅನುವಾದವನ್ನು ನೋಡ್ತಾ ಹೋಗೋಣ. ಆಜ್ ಕಾ ಯುಗ್ ಇಂಟರ್ನೆಟ್ ಯುಗ್ ಹೈ, ಇಂಟರ್ನೆಟ್ ಆಧುನಿಕ ಜೀವನ ಹೈ. ಈ ಒಂದು ಕನ್ನಡ ಅನುವಾದ ಹಿಂದಿ ಭಾಷೆಯಲ್ಲಿರ್ತಕ್ಕಂಥದ್ದನ್ನು ಕನ್ನಡದಲ್ಲಿ ಅನುವಾದವನ್ನು ಮಾಡಬೇಕಾಗ್ತದೆ. ಇದು ಇಂಟರ್ನೆಟ್ ಆಧುನಿಕ ಜೀವನ ಶೈಲಿ ಮಹತ್ವಪೂರ್ಣ ಅಂಗವಾಗಿದೆ. ಇಂಟರ್ನೆಟ್ ಸಹಾಯದಿಂದ ನಿರುದ್ಯೋಗವನ್ನು ಹೋಗಲಾಡಿಸಬಹುದಾಗಿದೆ ಅಂತ ನೀವು ಬರಿಬೇಕಾಗ್ತದೆ. ನೆಕ್ಸ್ಟ್ 2ನೇ ಪ್ರಶ್ನೆ ನೋಡಿ, ಇಂಟರ್ನೆಟ್ सचमुच एक वरदान है, उसने जीवन के हर क्षेत्र में अपना कमाल दिखाया है, जैसे शिक्षा, चिकित्सा, कृषि, अंतरिक्षयान, ವಿಜ್ಞಾನ, ಶಿಕ್ಷಾ ಆದಿ ಅಂತ ಇದೆ. ಸೊ ಇದ್ರ ಬಗ್ಗೆ ಬರೀಬೇಕು. ಏನಪ್ಪ ಅಂದರೆ ನೋಡ್ರಿ, ಕನ್ನಡದಲ್ಲಿ ಹೆಂಗಿದೆ ಅನುವಾದ ಅಂತ. ಇಂಟರ್ನೆಟ್ ನಿಜಕ್ಕೂ ಒಂದು ವರದಾನ, ಅದು ಜೀವನದ ಪ್ರತಿ ಕ್ಷೇತ್ರದಲ್ಲಿ ತನ್ನ ಚಮತ್ಕಾರವನ್ನು ತೋರಿಸಿದೆ. ಉದಾಹರಣೆಗೆ ವೈದ್ಯಕೀಯ, ಕೃಷಿ, ಅಂತರಿಕ್ಷಯಾನ ಅಥವಾ ಅಂತರಿಕ್ಷ ಜ್ಞಾನ, ವಿಜ್ಞಾನ, ಶಿಕ್ಷಣ ಮೊದಲಾದವು ಅಂತ ಬರೆದ್ರೆ 3 ಅಂಕಗಳು ಸಿಗ್ತವೆ. ಇನ್ನು ನೆಕ್ಸ್ಟ್ ನೋಡ್ರಿ, ಇಂಟರ್ನೆಟ್ ಬಗ್ಗೆನೇ ಇನ್ನೊಂದು ಪ್ರಶ್ನೆ ಇದೆ. ಸೊ ವಿಡಿಯೋನ ಪಾಸ್ ಮಾಡ್ಕೊಂಡು ನಿಧಾನವಾಗಿ ನೋಡಿ. ಇಂಟರ್ನೆಟ್ನಿಂದ ಮಾನವನ ಜೀವನ ಶೈಲಿ ಮತ್ತು ಅವನ ಯೋಚನೆಯಲ್ಲಿ ಕ್ರಾಂತಿಕಾರಕ ಬದಲಾವಣೆಯಾಗಿದೆ. ಇಂದು ಇಂಟರ್ನೆಟ್ ಹೊರತುಪಡಿಸಿದರೆ ಸಂಚಾರ ಮತ್ತು ಮಾಹಿತಿ ತಂತ್ರಜ್ಞಾನದ 2 ಕ್ಷೇತ್ರಗಳು ದುರ್ಬಲವಾಗುತ್ತವೆ. ಇಂಟರ್ನೆಟ್ ಇಡೀ ಜಗತ್ತನ್ನು ಒಂದು ಕಡೆ ತಂದು ನಿಲ್ಲಿಸಿದೆ ಅಂತ ಬರಿಬೇಕಾಗ್ತದೆ. ಇನ್ನು ಅದೇ ರೀತಿ 4ನೇ ಪ್ರಶ್ನೆ ಇಂಟರ್ನೆಟ್ ಬಗ್ಗೆನೇ ಇದೆ. ಸೊ ವಿಡಿಯೋನ ಪಾಸ್ ಮಾಡ್ಕೊಂಡು ನಿಧಾನವಾಗಿ ನೋಟ್ಸನ್ನು ಮಾಡ್ಕೊಂಡಿದ್ದೆ, ಅದರಲ್ಲಿ ನಿಮಗೆ ಹೆಚ್ಚು ಅಂಕಗಳು ಸಿಗ್ತವೆ ಅಂತ ಹೇಳ್ತಾ 4ನೇ ಪ್ರಶ್ನೆ ಕನ್ನಡ ಅನುವಾದ ನೋಡಿ. ಇಂಟರ್ನೆಟ್ ಮೂಲಕ ಮನೆಯಲ್ಲಿ ಕುಳಿತೆ ಖರೀದಾರಿ ಮಾಡಬಹುದಾಗಿದೆ, ಯಾವುದೇ ಬಿಲ್ಲನ್ನು ತುಂಬಬಹುದಾಗಿದೆ. ಇದರಿಂದ ಅಂಗಡಿಗೆ ಹೋಗುವ ಮತ್ತು ಸಾಲಿನಲ್ಲಿ ಗಂಟೆಗಳ ಕಾಲ ನಿಲ್ಲುವ ಸಮಯದ ಉಳಿತಾಯವಾಗುತ್ತದೆ ಅಂತ ಬರಿಬೇಕಾಗ್ತದೆ. ನೆಕ್ಸ್ಟ್ ಪ್ರಶ್ನೆ ನೋಡಿ, दोनों दोस्त आगे बढ़े, रास्ते में उन्हें सांप मिला, दोस्तों ने सांप को रोका, उसे ನಮಸ್ಕಾರ ಕಿಯಾ. ಇಬ್ಬರು ಗೆಳೆಯರು ಮುಂದೆ ಸಾಗಿದರು, ದಾರಿಯಲ್ಲಿ ಅವರಿಗೆ ಹಾವು ಸಿಕ್ಕಿತು, ಗೆಳೆಯರು ಹಾವನ್ನು ನಿಲ್ಲಿಸಿದರು, ಅದಕ್ಕೆ ನಮಸ್ಕರಿಸಿದರು ಅಂತ ಬರೆದ್ರೆ ನೀವು 3 ಅಂಕಗಳು ಸುಲಭವಾಗಿ ದೊರೀತದೆ. ಹಾಗೆ ರಾಸ್ತೆ ಮೇ ಏಕ್ ತಾಲಾಬ್ ಮಿಲಾ, तालाब में एक बहुत बड़ी मछली तैर रही थी, दोनों दोस्त वही ಟಹರ್ ಗೈ ಅಂತ ಇದೆ. ಸೊ ದಾರಿಯಲ್ಲಿ ಒಂದು ಕೆರೆ ಸಿಕ್ಕಿತ್ತು, ಕೆರೆಯಲ್ಲಿ ಬಹಳ ದೊಡ್ಡ ಮೀನು ಈಜುತ್ತಿತ್ತು, ಇಬ್ಬರು ಗೆಳೆಯರು ಅಲ್ಲಿಯೇ ನಿಂತುಕೊಂಡ್ರು ಅಂತ ಬರಿಬೇಕಾಗ್ತದೆ. ಓಕೆ, ಇನ್ನು ನೆಕ್ಸ್ಟ್ ಪ್ರಶ್ನೆ ನೋಡಿ, ಬೈನ್ಸ್ ನೆ दोस्तों को पंजर दिखाया, सांप ने कहा आगे की बात मैं नहीं जानता, हाथी बोल इसमें क्या कठिनाई है, ತಾಲಬ್ ಮೇ ಏಕ್ ಬಹುತ್ ಬಡಿ ಮಚ್ಲಿ ತೈರ್ ರಹಿ ಥಿ ಅಂತ ಇದೆ. ಎಮ್ಮಿಯು ಗೆಳೆಯರಿಗೆ ಪಂಜರವನ್ನು ತೋರಿಸಿತು, ಹಾವು ಹೇಳಿತು ಮುಂದಿನ ವಿಷಯ ನನಗೆ ತಿಳಿಯದು, ಆನೆ ಹೇಳಿತು ಇದರಲ್ಲಿ ಕಷ್ಟವೇನಿದೆ, ಕೆರೆಯಲ್ಲಿ ಒಂದು ದೊಡ್ಡ ಮೀನು ಈಜುತ್ತಿತ್ತು ಅಂತ ಬರೆದ್ರೆ ನಿಮಗೆ 3 ಅಂಕಗಳು ಸುಲಭವಾಗಿ ಸಿಗ್ತವೆ. ಇನ್ನು ಕರ್ನಾಟಕದ ಬಗ್ಗೆ ಇದೆ. ಕರ್ನಾಟಕ ಮೇ ಕನ್ನಡ ಭಾಷಾ ಬೋಲಿ ಜಾತಿ ಹೈ और उसकी राजधानी बेंगलुरु है, यहाँ
ದೇಶ ವಿದೇಶ ಕಾ ಲೋಗ್ ಆಕರ್ ಬಸ್ ಹೈ ಅಂತ ಇದೆ. ಕರ್ನಾಟಕದಲ್ಲಿ ಕನ್ನಡ ಭಾಷೆಯನ್ನು ಮಾತನಾಡಲಾಗುತ್ತದೆ ಮತ್ತು ಇದರ ರಾಜಧಾನಿ ಬೆಂಗಳೂರು ಆಗಿದೆ. ಇಲ್ಲಿ ದೇಶ ವಿದೇಶದ ಜನರು ಬಂದು ನೆಲೆಸುತ್ತಾರೆ ಅಂತ ಬರಿಬೇಕಾಗ್ತದೆ. ಇನ್ನು ನೆಕ್ಸ್ಟ್ ಪ್ರಶ್ನೆ ಕರ್ನಾಟಕದ ಬಗ್ಗೆನೇ. ಸೊ ಕರ್ನಾಟಕದಲ್ಲಿ ಕಾವೇರಿ, ಕೃಷ್ಣ, ತುಂಗಭದ್ರೆ ಮುಂತಾದ ಅನೇಕ ನದಿಗಳು ಹರಿಯುತ್ತವೆ. ಈ ನದಿಗಳಿಗೆ ಅಣೆಕಟ್ಟುಗಳನ್ನು ಕಟ್ಟಲಾಗಿದೆ. ಇವುಗಳಿಂದ ಸಾವಿರಾರು ಎಕರೆ ಭೂಮಿಗಳಿಗೆ ನೀರುಣಿಸಲಾಗಿದೆ ಅಂತ ಬರೆದ್ರೆ ನಿಮಗೆ 3 ಅಂಕಗಳು ಸುಲಭವಾಗಿ ದೊರೆತವೆ. ಓಕೆನಾ. ಇನ್ನು ಇದಾಗಿತ್ತು ಇಂದಿನ ವಿಡಿಯೋದಲ್ಲಿ 3 ಅಂಕದ ಎಲ್ಲ ಪ್ರಶ್ನೆಗಳನ್ನು ನಿಮ್ಮ ಮುಂದೆ ತರಲಿಕ್ಕೆ ಪ್ರಯತ್ನವನ್ನು ಮಾಡಿದ್ದೇವೆ. ಈ ಒಂದು ವಿಡಿಯೋದಿಂದ ನಿಮಗೆ ಹೆಚ್ಚು 3 ಅಂಕದ ಪ್ರಶ್ನೆಗಳಿಗೆ ಸುಲಭವಾಗಿ ಮಾರ್ಕ್ಸನ್ನು ಸಿಗ್ತವೆ ಅಂತ ಹೇಳ್ತಾ ಒಂದು ಭರವಸೆಯನ್ನು ನೀಡ್ತೀವಿ ಅಂತ ಹೇಳ್ತೀನಿ. ಸೊ ಈ ವಿಡಿಯೋ ನಿಮಗೆ ನಿಜವಾಗ್ಲೂ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಅಂತ ಹೇಳ್ತಾ ಇಷ್ಟೊತ್ತು ವಿಡಿಯೋ ನೋಡಿರ್ತಕ್ಕಂಥ ನಿಮ್ಮೆಲ್ಲರಿಗೆ ತುಂಬ ಧನ್ಯವಾದಗಳನ್ನು ತಿಳಿಸ್ಲಿಕ್ಕೆ ಇಷ್ಟಪಡ್ತೇನೆ. ಥ್ಯಾಂಕ್ ಯು ಸೋ ಮಚ್.